ಎಲ್ಲರಿಗೂ ನಮಸ್ಕಾರ. ಸೊ ನಾನಿವಾಗ ಮೂಲಂಗಿ ಕಾಳುಗಳನ್ನು ಕೊಯ್ಕೊಂಡು ಹೋಗುವ ಅಂತ ಬಂದೆ ತೋಟಕ್ಕೆ. ಸೊ ಇದೆಲ್ಲ ಮೂಲಂಗಿದ್ದು ಕಾಳುಗಳು. ಇವತ್ತು ತೋಟದಲ್ಲಿ ಮೂಲಂಗಿ ಹಾಕಿದ್ವಿ ಲಾಸ್ಟ್ ಟೈಮು. ಸೊ ಅದೆಲ್ಲ ಈಗ ಬೆಳೆದೋಗಿದೆ. ಹಾಗಾಗಿ ಅದರ ಬೀಜನ ತೆಗೆದು ಪಲ್ಯ ಮಾಡ್ಬೋದಂತೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು 7 years ಬ್ಯಾಕ್ ಮೇ ಬಿ ಸಕಲೇಶ್ಪುರದಲ್ಲಿದ್ವಿ. ಸೊ ಆ ಟೈಮ್ ಸಕಲೇಶ್ಪುರದ ಬಾಳುಪೇಟೆ ಅಲ್ಲಿ ಇದ್ವಿ 2 ವರ್ಷ. ಸೊ ಅಲ್ಲಿ ಅವಾಗ ನಾನು ಕೇಳಿದ್ದೆ, ಮೂಲಂಗಿ ಗಿಡ ಬೆಳೆದ ಮೇಲೆ ಅದರಲ್ಲಿ ಬೀಜ ಆಗುತ್ತೆ ಅಂತ. ಸೊ ಅದ್ರ ಪಲ್ಯ ಇವತ್ತು ನಮಗೆ ಅಂತ. ಹಾಗಾಗಿ ಅವ್ರು ಹೇಳಿದ್ ನೋಡಿ ಇವಾಗ ನಮ್ಮಲ್ಲಿ ಇದೆಯಲ್ಲ ಅಂತ ಮಾಡಬೇಕು ಅಂತ, ಹಿಂಗಿರುತ್ತೆ ಅಂತ ನೋಡಬೇಕು ಅಂತ. ಸೊ ಮೂಲಂಗಿ ಎಲ್ಲ ಬೆಳೆದೋಗಿದೆ, ತೋರಿಸ್ತೀನಿ ನೋಡಿ ಯಾವ ತರ ಬೆಳೆದಿದೆ ಅಂದ್ರೆ. ತುಂಬಾ ಬೀಜ ಇದೆ. ಬಾ ಸುಬ್ಬಿ, ಬಾ ಇಲ್ಲಿ. ಇಲ್ವಾ, ಬಾ ಇಲ್ಲಿ. ಸಿಟ್ ಸಿಟ್. ನೋ ನೋ ನೋ, ಕೂತ್ಕೋ. ಈ ಕಡೆ ಅಲ್ಲಿ ಎಲ್ಲ ಈ ಕಡೆ ಬಾ. ಬಾ ಇಲ್ಲಿ. ಕೂತ್ಕೋ ಅಲ್ಲಿ. ಸಿಟ್. ಸಿಟ್ ಅಲ್ಲೇ. ಪೆಟ್ಟು ಈಚೆ ಬಂದ್ರೆ ಪೆಟ್ಟು ಕೊಡ್ತೀನಿ. ನಮ್ಮ ಸುಬ್ಬಿ ಎಷ್ಟು ಬುದ್ಧಿವಂತೆ ಅಂದರೆ ಹೇಳಿದೆಲ್ಲ ಅರ್ಥ ಆಗುತ್ತೆ ಅವಳಿಗೆ. ಮೂಲಂಗಿ ಕಾಳಿನ ಪಲ್ಯ ಮಾಡೋದು ತುಂಬ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅದು ಹೆಕ್ಕೋದೇ ತುಂಬ ಕಷ್ಟ ನೋಡಿ. ಒಂದೊಂದೇ ತೆಗಿಬೇಕು, ಅದಾದಮೇಲೆ ಪಲ್ಯ ಮಾಡೋಕ್ಕೂ ತುಂಬ ಟೈಮ್ ಬೇಕು. ಸೊ ನನಗೂ ತುಂಬ ಟೈಮ್ ಹಿಡಿತು. ಇದು ಕಲ್ಲು ಸುಮ್ಮನೆ, ಇದು ನಮ್ಮ ಮಾವನ ಮನೆದ್ದು. ಸೊ ಇಲ್ಲಿ ಸುಮ್ಮನೆ ಶೋಗೆ ಇಟ್ಟಿದ್ದು, ಯಾರು ಮಾಡ್ತಾರೆ ಅಲ್ವಾ ಇವಾಗ ಅಡಿಗೆ ಎಲ್ಲ. ಸೊ ಆ ಕಡೆ ಬೀಸು ಕಲ್ಲು ಇಟ್ಟಿದ್ದೀವಿ, ಕಾಣಿಸುತ್ತಾ ನೋಡಿ, ಅಲ್ಲಿದೆ. ಆ ಮೂಲೆಯಲ್ಲಿ, ಈ ಮೂಲೆಯಲ್ಲಿ ಇದೆ. ಬೀಸುಕಲ್ಲನ್ನ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ನಾನು, ಬಟ್ ರುಬ್ಬೋಕಲ್ಲಾದ್ರೂ ರುಬ್ಬಿದ್ದೀನಿ ಮಸಾಲೆನ. ಸೊ ಇದು ನಮ್ಮ ಮನೆ. ಕೆಲವರಿಗಿದೆ, ಆಕ್ಚುಲಿ ನನಗಿದು ಮೊದಲು ಗೊತ್ತೇ ಇರಲಿಲ್ಲ ಇದೆಲ್ಲ, ಇದ್ರಲ್ಲೂ ಒಂದು ಪಲ್ಯ ಆಗುತ್ತೆ ಅಂತ. ಯಾರೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಇದೆಲ್ಲ ಮಾಡ್ತಾ ಇರೋದು? ಯಾರ್ಯಾರು ಗೊತ್ತಾ ಇದು ಮೂಲಂಗಿದ್ದು ಬೀಜದ ಪಲ್ಯ ಮಾಡ್ತಾರೆ ಅಂತ? ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಬಾ ಇಲ್ಲಿ ಶುಭಲಕ್ಷ್ಮಿ, ಬಾ ಇಲ್ಲಿ. ಬಾ ಇಲ್ಲಿ 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 ಬಾ, ಈ ಕಡೆಯಿಂದ ಬಾ. ಸೊ ಇವಳು ಗೋವಾದಲ್ಲಿ ಇರ್ತಾಳೆ ನನ್ನ ಜೊತೆ, ಬಟ್ ಇವಾಗ ಸದ್ಯಕ್ಕೆ ಇಲ್ಲಿದ್ದಾಳೆ ಅಲ್ಲದೆ. ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾಳೆ ಇಲ್ಲಿ ಇದ್ದು ಗೋವಾದಲ್ಲಿ ನಾನಿರೋದಲ್ವಾ. ಸೊ ಹಾಗೆ ಇಲ್ಲೇನು ಗೊತ್ತಾ, ಇವಾಗ ನಾಯಿಗಳ ದೊಡ್ಡವರಿಗೆ ಒಳಗಡೆ ಇರೋದು ಇಷ್ಟ ಆಗದಲ್ವಾ. ಸೊ ಇವಳು ಒಳಗಡೆನೆ ಇರ್ತಾಳೆ. ನಮ್ಮತ್ತೆ ಹೇಳ್ದಾಗ ಕೇಳ್ತಿತ್ತು ಇಷ್ಟು ದಿನ, ಒಳಗೆ ಹೋಗ್ಬೇಡ ಅಂದ್ರೆ ಒಳಗೆ ಹೋಗ್ತಿರ್ಲಿಲ್ಲ. ಈಗ ನಾನ್ ಬಂದ್ಮೇಲೆ ಹೇಳಿದೆ ಕೇಳ್ತಾ ಇಲ್ಲ, ಸೀದಾ ಒಳಗೇನೆ ಬರೋದು, ಒಳಗೇನೆ ಇರೋದು. ಅದಕ್ಕೆ ಅಂದ್ರೆ ನಮ್ಮಮ್ಮ ಬಂದಿದ್ದಾರೆ ಈಗ ಅಂತ. ನಮ್ಮ ಅತ್ತೆಗೆ ಇವಾಗ ಅವಳು ಮನ್ಸಲ್ಲಿ ಅನ್ಕೊಳ್ತಾಳೆ ನೋಡಿ. ಹಾಗಾಗಿ ಅವಳಿಗೆ ಹೇಳೋದು, ನನ್ಗೆ ಮನ್ಸಲ್ಲಿ ಹೇಳ್ಕೊಳ್ತಿರ್ತಾಳೆ, ನನಗೆ ನೀವು ಮರ್ಯಾದೆ ಕೊಡಲ್ಲ, ಇವಾಗ ನಮ್ಮಮ್ಮ ಬಂದಿದ್ದಾರೆ ಅಂತ, ಏನ್ ಮಾಡ್ತೀರಾ ಅಂತ ಹೇಳೋ ತರ ಆಟಿಟ್ಯೂಡ್ ತೋರಿಸ್ತಿದ್ದಾಳೆ ಇವಾಗ, ಅಲ್ವಾ ಸುಬ್ಬಿ? ಅಲ್ಲ ಸುಬ್ಬಿ, ಅಲ್ವಾನೆ ಸುಬ್ಬಿ? ಸುಬ್ಬಿ ಯಾಕೆ ಇವಾಗ ಹೇಳಿ ಕೇಳಲ್ಲ ನೀನು? ಬಾಲ ನೋಡಿ, ಯಾಕೆ ಹೇಳಿ ಕೇಳಲ್ಲ ನೀನು? ಯಾಕೆ? ಕೆಳಗೆ ನಾ ಕೆಲಸ ಮಾಡ್ತಿದ್ದೀನಲ್ಲ. ಅವಳಿಗೆ ನಾನು ಕೆಳಗಡೆ ಕುತ್ಕೊಂಡ್ರೆ ಅವಳಷ್ಟು ಖುಷಿ ಪಡೋರು ಯಾರು ಇಲ್ಲ. ಎಲ್ಲ ಮಕ್ಕಳು ಬಂದು ಅಮ್ಮನ ತೊಡೆ ಮೇಲೆ ಕುತ್ಕೊಳ್ತಾರಲ್ಲ, ಹಾಗೆ ಅವಳಿಗೂ ಅಷ್ಟೇ ಅದಿಷ್ಟ. ಅವಳನ್ನ ಇವಾಗ ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡ್ತಿಲ್ಲ ಅಂತ ಅವಳಿಗೆ ಬೇಜಾರು. ವೀಡಿಯೋಕ್ಕೆ ಬರಲಿ. ಮೊನ್ನೆ ಅವಳಿಗೆ ಗರ್ಭ ಸುಮಾರು ತೊಳೆದು ಚೆಂದ ಮಾಡಿ ಕೊಟ್ಟಿದೆ. ಹಿಂಗೆ ಕಟ್ಟಿ ನೋಡಿ, ಈ ಥರ ಮಾಡಬೇಕು. ತೆಗೆದು ಅದ್ರ ಗಡ್ಡೆ ಮಾತ್ರ, ಅದು ಹಸಿರು ಹೂ ತೆಗಿಕೆ ಏನು ನೋಡ್ದಕ್ಕೆ ಏನು ಕಷ್ಟ ಇಲ್ಲ. ಹಣ್ಣನ್ನು ತಿನ್ಬೋದು, ಇದು ತಿನ್ಬೋದು, ತಿನ್ಬೋದು. ಓ ಅಲ್ಲಿ ತುಂಬಾ ಹಣ್ಣು ಉಂಟು, ಒಂದು ಗೊಂಚಲು ತಗೊಂಡು ಬಾರೆ, ಅದನ್ನ ಎಷ್ಟು ಚಂದ ಉಂಟು, ಅದು ತಿನ್ಬೋದು. ಇದಕ್ಕವ ನೀರ ಮುಳಿಸಿ ಈಗ ತಿಂದ್ರು ಅದಕ್ಕೆ ಏನು ಇಲ್ಲಿ ಎಂತ ಮುಟ್ಟುದಿಲ್ಲ. ಇಲ್ಲಿ ಲಾಯ್ಕ್ ಉಂಟು ಜಾಗ, ಇದು ಬೆಳೆದ ಜಾಗ ದೇವ್ರದ್ದು ಇದೆ. ಇದೇನಾ? ಇದೆ, ಹೌದೌದು, ಪ್ರಕೃತಿದು.
ಅದ್ರಾಗ ಇನ್ನು ಹೂಗಾಗತ್ತೆ ಹಾಗೆ ಗೊಂಚ. ಇದು ಹೂ ಆಗುದಾ? ನಾನು ಮತ್ತು ಅತ್ತೆ ಸೇರಿಕೊಂಡು ಒಂದು ಪ್ರೆಗ್ನೆಂಟ್ ಅವರಿಗೆ ಕೊಡುವಂತಹ ಒಂದು ಕಷಾಯ ಮಾಡಿದ್ವಿ. ಅದನ್ನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆಯಿತಾ, ಕಾಯ್ತಾ ಇರಿ. ನಮ್ಮದು ಡೈಲಿ ಇದೇ ಕೆಲಸ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ನನ್ನ ಸುಬ್ಬಿ ಜೊತೆ ವಾಕಿಂಗ್ ಹೋಗಿ ಪೇರಳೆ ತಿನ್ಕೊಂಬರೋದು. ಸೊ ಸಂಜೆ ಆಯಿತು, ಸ್ವಲ್ಪ ವಾಕ್ ಹೋಗಿ ಬರುವ ಅಂತ ಈಗ ಹೊರಟಿದ್ದು. ಸೊ ತೋಟದಲ್ಲೆಲ್ಲ ಸುತ್ತುವ ಅಂತ. ಸಂಜೆ ಹೊತ್ತಿಗೆ ತುಂಬ ಖುಷಿ ಆಗ್ತದೆ ತೋಟದಲ್ಲಿ, ಯಾಕಂದರೆ ನೀರು ಬಿಡ್ತಾ ಇರ್ತಾರೆ, ಒಂಥರ ಖುಷಿ. ನೋಡಿ ನೀರು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಇವಾಗ ಗೋವಾದಲ್ಲಿ ಇರ್ಬೇಕಾದ್ರೆ ಫ್ಲ್ಯಾಟಲ್ಲಿರೋದು, ಒಂದು ಸನ್ರೈಸು ನೋಡೋದಿಲ್ಲ, ಸನ್ಸೆಟ್ಟು ನೋಡೋದಿಲ್ಲ. ಸೊ ಇಲ್ಲಿ ಬಂದಾಗ ಸನ್ರೈಸು ಸನ್ಸೆಟ್ ಕೂಡ ಎಷ್ಟು ಸ್ಪೆಷಲಾಗಿ ಕಾಣಿಸ್ತದೆ ಅಂದರೆ ವಾವ್ ಅನಿಸುತ್ತೆ. ಸೊ ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೇವೆ ಗೋವಾದಲ್ಲಿ, ಯಾಕಂದರೆ ಒಂದು ಮೈ ಮೇಲೆ ಸೂರ್ಯನ ಬೆಳಕೇ ಬೀಳೋದಿಲ್ಲ. ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ಅದು ಬೇರೆ. ಇವಾಗ ಬ್ಲಿಂಕಿಟ್ ಆಯಿತಾ, ಇನ್ಸ್ಟಾಮಾರ್ಟ್. ಸೊ ಏನಾದ್ರು ಅಂಗಡಿಗೆ ಹೋಗಬೇಕಾದ್ರೂ ಆರ್ಡರ್ ಮಾಡೋದಾಯಿತು. ಸೊ ಹೊರಗೇ ಹೋಗೋದಿಲ್ಲ ಇವಾಗ, ಹಾಗಾಗಿದೆ ಗೋವಾದಲ್ಲಿ. ಸೊ ಇಲ್ಲಿ ಬಂದಾಗ ಒಂದು ಸೂರ್ಯ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಹೊಸದಾಗಿ ಸೂರ್ಯ ನೋಡಿದಾಗೆ ಮಾಡ್ತಾಯಿದ್ದೀನಿ. ಗೋವಾದಲ್ಲಿ ಇವಾಗ ಬೀಚಿಗೆ ಹೋದರೆ ಸನ್ಸೆಟ್ಟು ಸನ್ರೈಸು ಎಲ್ಲ ನೋಡ್ಬೋದು. ಸೊ ಎಂತ ಮಾಡೋದು ಹೇಳಿ, ಸೊ ಹೋಗಲೇಬೇಕು ಗೋವಾಕ್ಕೆ. ಗೋವಾ ಒಂಥರ ಚಂದ, ಊರಿಗೂ ಒಂಥರ ಚಂದ. ಸೊ ಎಲ್ಲಿದ್ರು ನಾವಿರೋ ಕ್ಷಣವನ್ನು ಎಂಜಾಯ್ ಮಾಡಲೇಬೇಕು. ಗೋವಾನು ಎಂಜಾಯ್ ಮಾಡಬೇಕು, ಇಲ್ಲೂ ಎಂಜಾಯ್ ಮಾಡಬೇಕು ಅಷ್ಟೇ. ಬಾ ಹೋಗೋ ವಾಕಿಂಗ್, ಬರಲ್ಲ ನೀನು? ಸೊ ನಮ್ಮ ಸುಬ್ಬಿ ಬರ್ತಿದ್ದಾಳೆ, ಮೈ ಮೇಲೆ ನೀರು ಬೀಳ್ತಾ ಇದೆ ಎರಗೋಡಲ್ಲೂ ಕೂಡ. ಬಾ ಬಾ ಬಾ, ನೀರು ಬೀಳ್ತಾ ಉಂಟು ಮೈ ಮೇಲೆ, ಆಚೆ ಓಡು. ನನ್ನ ಟೇವಳು ಓಡ್ತಾ ಇದೆ. ಸೊ ಈ ಸಲ ಏನಪ್ಪ ಅಂದರೆ ಮಾವಿನ ಗಿಡಗಳೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಸೊ ನೆಕ್ಸ್ಟ್ ಇಯರ್ ಇದರಲ್ಲೆಲ್ಲ ಆಗ್ಬೋದು. ಯಾವುದು ಹೂ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ಅಲ್ಲಿ ಒಂದಿದೆ, ಇದರಲ್ಲಿ ಒಂದು ಮಾವಿನದು ಕಾಯಿ ಆಗಿದೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ಹೋಗುವ. ಮಾವಿನಕಾಯಿ ಫಸ್ಟ್ ಟೈಮ್ ಆಗಿರೋದು ನಮ್ಮ ತೋಟದಲ್ಲಿ. ಲೂಸಿ ಎಲ್ಲಿ ಹೋಗ್ತಿದ್ಯಾ? ಸುಬ್ಬಿ ಬಾ. ಸೊ ನನಗೊಂದು ಮೊದಲು ಡ್ರೀಮ್ ಇತ್ತು, ನಾವಿರೋ ಪ್ಲೇಸಲ್ಲಿ ಫುಲ್ ಹಣ್ಣು ಮತ್ತು ಎಲ್ಲ ಥರ ಹಣ್ಣು. ನಾವು ಹೀಗೆ ಹೋಗಬೇಕಾದ್ರೆ ಸುಮ್ಮನೆ ಹೀಗೆ ಮುಟ್ಟಿದರೆ ಉಂಟಲ್ಲ, ಇಲ್ಲೂ ಹಣ್ಣಿರಬೇಕು, ಅಲ್ಲೂ ಹಣ್ಣಿರಬೇಕು ಅಂತ. ಸೊ ಆ ಥರ ಇಲ್ಲಿ ಈ ಮರದಲ್ಲಿ ಫಸ್ಟ್ ನಾವು ತೋಟ ಮಾಡಿದರೆ ಫಸ್ಟ್ ಫ್ರೂಟ್ ಹಾಕಿದೆ. ಸೊ ಅಲ್ಲಿದೆ, ಇಲ್ಲಿ ತುಂಬ ಗಿಡ ಇದೆ ನೋಡಿ. ಸೊ ಅಲ್ಲಿ ಲಿಂಬೆ ಹಣ್ಣಿದ್ದು, ಸೀಡ್ಲೆಸ್ ಲಿಂಬೆ ಅದು. ಸೊ ಅಡಿಕೆ ಎಲ್ಲ ಇನ್ನೂ ಫಲ ಬರ್ತಾ ಇಲ್ಲ. ಸೊ ಎಲ್ಲೋದೆ ಸುಬ್ಬಿ? ನನ್ನ ಪಾರ್ಟ್ನರ್ ಇವಳು. ಗೋವಾದಲ್ಲಿದ್ದರೂ ಕೂಡ ಅಷ್ಟೇ, ಇವಳೇ ನನ್ನ ಪಾರ್ಟ್ನರ್. ಬಟ್ ಇವಾಗ ಸದ್ಯಕ್ಕೆ ಅವಳು ಇಲ್ಲಿ ನಮ್ಮ ತೋಟದಲ್ಲೇ ಇರ್ತಾಳೆ. ಸೊ ಇದ್ರಲ್ಲಿ ತುಂಬ ಆಗಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮು ನೋಡಿ. ಇವಾಗ ಇಲ್ಲ, ಒಂದೆರಡಿದೆ ಅಷ್ಟು. ಸೊ ಹಾಗೆ ಈಗ ಹೀಗೆ ಹೋಗ್ತಾ ಇದ್ದೀವ, ಇಲ್ಲೇ ಒಂದು ಹಣ್ಣು ಸಿಕ್ಕಬೇಕು, ಹೀಗೆ ತಿಂತ ಹೋಗಬೇಕು, ಆ ಫೀಲ್ ನಂಗೆ ಮೊದಲು. ಆ್ಯಕ್ಚುಲಿ ನಾನು ಸಣ್ಣ ಇರಬೇಕಾದ್ರೆ ನಾವು ಒಬ್ಬರು ಮನೇಲಿದ್ವಿ, ಬಾಡಿಗೆಗೆ ಇದ್ದಿದ್ದು. ಸೊ ಜೋಡುಕಟ್ಟೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಈಗ ಅಲ್ಲಿ ಸಾಗರ್ ಅವ್ರದ್ದು ದೊಡ್ಡ ಅರಮನೆ ಥರ ಮನೆ ಆಗಿದೆ. ಸೊ ಅಲ್ಲಿ ನಾವು ಮೊದಲು ಕೊಂಕಣ್ರು ಇದ್ದರು, ನಾನು ಅವ್ರನ್ನ ಬಂಗ್ಲೆಮ್ಮ ಅಂತ ಕರಿತಾ ಇದ್ದೆ. ಸೊ ಅವ್ರದ್ದು ದೊಡ್ಡ ತೋಟ ಇರ್ತಿತ್ತು, ಅವ್ರ ಜೊತೆ ತೋಟಕ್ಕೆ ಹೋಗಿ ಫ್ರೂಟ್ಸ್ ಎಲ್ಲ ತಿನ್ನೋದು. ಅಲ್ಲಿ ಎಲ್ಲ ಥರ ಫ್ರೂಟ್ಸ್ ಇರ್ತಿತ್ತು ಸಣ್ಣ ಇರಬೇಕಾದ್ರೆ. ಸೊ ಅದೊಂದು ಬ್ಯೂಟಿಫುಲ್ ಮೆಮೊರೀಸ್ ನನಗೆ. ಅವರಂತೂ ನನ್ನ ಮಗಳ ಥರ ನೋಡ್ತಾಯಿದ್ರು. ಸೊ ತುಂಬ ಹಠ ಮಾಡ್ತಿದ್ದೆ ಆ ಟೈಮಲ್ಲಿ. ನಮ್ಮಲ್ಲಿ ಮಲ್ಕೊಂಡ್ರೆ ರಾತ್ರಿ 12 ಗಂಟೆಗೆ ಎದ್ದು ಅವ್ರ ಮೇಲೆ ಹೋಗಿ ಮಲಗಬೇಕು ಅಂತ ಹಠ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಮಲ್ಕೊಂಡ್ರೆ ನಮ್ಮ ಅಮ್ಮನ ಜೊತೆ ಬರಬೇಕು ಅಂತ ಹಠ ಮಾಡ್ತಿದ್ದೆ. ಅವರು ನನಗೆ ಒಂದು ಅಮ್ಮನ ಥರನೇ ಇದ್ದರು. ಸೊ
ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು ಅದು, ಸಣ್ಣ ಇರಬೇಕಾದ್ರೆ. ಸೊ ಅಲ್ಲಿ ನಾವು ಇಷ್ಟೊತ್ತಿಗೆಲ್ಲ ತೋಟಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೆ. ಗೇರು ಹಣ್ಣು ಹೇಳ್ತಾರಲ್ಲ, ಕ್ಯಾಶ್ಯೂದು ಫ್ರೂಟ್, ಸೊ ಅದನ್ನೆಲ್ಲ ಇಟ್ಕೊಂಬರೋದು. ಹಲಸಿನ ಹಣ್ಣು ತೋಟಕ್ಕೆ ಹೋದರೆ ಅದು ಕಾಡು ಥರನೇ ಇರ್ತಾಯಿತ್ತು. ಏಯ್ ಸುಬ್ಬಿ ಬಾ, ಎಲ್ಲಿ ಹೊರಗೆ ಹೋಗ್ಬೇಡ, ಬಾ 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 ಬಾ. ನೋ, ಹೊರಗೆ ಹೋಗ್ಲಿಕ್ಕಿಲ್ಲ, ಪೆಟ್ಟು. ಸೊ ಹಾಗೆ ಅಲ್ಲಿರ್ಬೇಕಾದ್ರೆ ಅದೇ ಹಲಸಿನ ಹಣ್ಣು ತೋಟಕ್ಕೆ ಹೋಗ್ತಾಯಿದ್ವಿ. ನನಗೆ ತುಂಬ ನೆನಪಿದೆ. ನಾನು ಆವಾಗ ಮಾತ್ರ 1ನೇ ಕ್ಲಾಸ್ 2ನೇ ಕ್ಲಾಸ್ ಆ ಥರ ಇದ್ದೆ. ಅಲ್ಲಿ ಫುಲ್ ಕತ್ಲೆ ಇರ್ತಾಯಿತ್ತು. ಕತ್ಲೆ ಅಂದರೆ ಫುಲ್ ಕತ್ಲೆ. ಅಷ್ಟು ಕಾಡು ಥರ ಇರುವಂತಹ ಹಲಸಿನ ತೋಟ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಫ್ರೂಟ್ಸ್ಗಳು ನಮ್ಮ ಫ್ಯಾಮಿಲಿಲಿ ಅಂದರೆ ನಮ್ಮ ಅಮ್ಮನ ಫ್ಯಾಮಿಲಿ ಯಾರು ಬಂದರೂ ಅವರ ಬ್ಯೂಟಿಫುಲ್ ಮೆಮೊರೀಸ್ ಅವರ ಲೈಫಲ್ಲಿ ಅಂದರೆ ಅಲ್ಲೇ ಜೋಡಕಟ್ಟೆಯಲ್ಲಿ ಬಂಗ್ಲೆ ಮನೆಯಲ್ಲಿ ಅಂತ. ಸೊ ನನಗಂತೂ ನನ್ನ ಅಂತೂ ಮಗುಕ್ಕಿಂತ ಜಾಸ್ತಿ ನೋಡಿದ್ದಾರೆ. ಹಾಗೆ ಎಷ್ಟು ಹಠ ಮಾಡ್ತೀನಿ ಅಂತ ಇಲ್ಲ. ಕಬ್ಬು ಇದ್ದರೆ ಕಬ್ಬನ್ನು ಕಟ್ ಮಾಡಿ ಕೊಡು ಅಂತ ಹಠ ಮಾಡ್ತಾಯಿದ್ದೆ. ಸೊ ನನಗೊಂದು ಗಿಲ್ಟ್ ಫೀಲು. ಸೊ ಇವಾಗ ಅವ್ರ ಜೊತೆ ಇರೋದಿಲ್ಲ ನಾನು ಅಂತ, ಯಾಕಂದರೆ ಅಷ್ಟು ಕಾಟ ಕೊಟ್ಟಿದ್ದೇನೆ. ಅಮ್ಮನವ್ರು ಬಿಟ್ಟರೆ ಬೇರೆ ಯಾರು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಲ್ವಾ. ಸೊ ಅವರು ಅದೇ ಸ್ಥಾನನ ತುಂಬಿದ್ದಾರೆ. ಆ ಸ್ಥಾನನ ಬೇರೆ ಯಾರು ಅಮ್ಮ ಆಗಲಿಕ್ಕೂ ಸಾಧ್ಯ ಇಲ್ಲ, ತುಂಬಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಸೊ ಹಾಗೆ ಅದೊಂದು ಬ್ಯೂಟಿಫುಲ್ ಮೆಮೊರೀಸು. ಸೊ ಇವಾಗ ನನಗೆ ಏನು ಆಸೆ ಅಂದರೆ, ಸೊ ನಮ್ಮ ತೋಟದಲ್ಲಿ ಕೂಡ ಹಾಗೆ ಸುಬ್ಬಿ ಬಾ ಬಾ, ಪೆಟ್ಟು ಬಾ ಒಳಗೆ. ನೋ, ಇವಳು ಸೀದಾ ಗೇಟಿಂದ ಹೊರ ಹೋಗ್ತೀಯಾಳೆ, ಯಾರು ಕರ್ಕೊಂಡೋದ್ರೆ ಏನು ಮಾಡ್ತೀಯಾ? ಹಾಂ ನೋಡಿ, ಹೋಗಿ ಬರ್ತಿದ್ದಾಳೆ. ಎಲ್ಲಿಗೆ ಹೋಗಿದ್ದು ನೀನು? ಎಲ್ಲಿಗೆ ಹೋಗಿದ್ದ? ಹಾಂ, ಕೋಲ್ ಇದೆ, ದೊಡ್ಡ ಕೋಲಿದೆ ನಿಮಗೆ. ಕೋಲ್ ಪೆಟ್ಟು ಹೊರಗಡೆ ಹೋದರೆ ಪೆಟ್ಟು. ಕೋಲ್ ಹಿಡ್ಕೊಂಡ್ರೆ ಸಾಕು ಅಲ್ವಾ? ಹೊರಗಡೆ ಹೋಗ್ಬಾರ್ದು, ಗೊತ್ತಿತ್ತಾ? ಹೊರಗಡೆ ಹೋಗ್ಬಾರ್ದು, ಸರಿನಾ? ಹೊರಗಡೆ ಹೋಗ್ಬೇಡ. ಅಲ್ಲಿ ಗೇಟಿಂದ ಹೊರಗೆ ಹೋಗ್ಲಿಕ್ಕಿಲ್ಲ. ಹೋಗು, ಮನೆಗೆ ಹೋಗು. ಅಲ್ಲಿ ಏನಿದೆ ನಿಮಗೆ ಗೇಟಿಂದ ಹೊರಗೆ? ಹಾಂ, ಏನಿದೆ ನಿಂಗೆ ಅಲ್ಲಿ? ಹೋಗು, ಮನೆಗೆ ಹೋಗು. ಸೊ ಹಾಗೆ ಆ ಫೀಲು ಮತ್ತೆ ಸಿಗಬೇಕು ಅಂತ ಒಂದು ಆಸೆ ಇತ್ತು. ಸೊ ಇವಾಗ ಅದು ನನಸಾಗಿದೆ ಅಂತ ಹೇಳ್ಬೋದು. ಇವಾಗ ಯಾವುದು ಅಷ್ಟೊಂದು ಫ್ರೂಟ್ಸ್ ಆಗ್ತಾಯಿಲ್ಲ. ಈ ಒಂದು ಪೇರಳೆ ಒಂದು ಸಿಗ್ತಾಯಿದೆ, ಅಂದರೆ ಗೋವಾ ಫ್ರೂಟು. ಸೊ ಮತ್ತು ಯಾವುದು ಅಷ್ಟೇನು ಆಗ್ತಾಯಿಲ್ಲ. ನೆಕ್ಸ್ಟ್ ಇಯರ್ ಆಗುವಾಗ ಆಗ್ಬೋದು ಅನಿಸುತ್ತೆ. ಸೊ ಲಕ್ಷ್ಮಣ ಫಲ ಗಿಡಗಳಿದೆ. ಲಕ್ಷ್ಮಣ ಫಲ ಗೊತ್ತಿದೆಯಲ್ಲ, ಲಕ್ಷ್ಮಣ ಫಲ. ಸೊ ಕ್ಯಾನ್ಸರ್ಗೆ ತುಂಬ ರಾಮಬಾಣ ಅಂತ ಹೇಳ್ಬೋದು. ನಾವು ಅಂದ್ಕೊಳ್ತೀವಲ್ಲ ಅಂಗಡಿಲಿ ಸಿಗುವಂತಹ ಗೋವಾ ಫ್ರೂಟ್ ಅಂದರೆ ಪೇರಳೆ ಹಣ್ಣು ತುಂಬ ದೊಡ್ಡದಿರುತ್ತೆ, ಅದು ಏನೆಲ್ಲ ಹಾಕಿ ಬೆಳೆಸಿದ್ದಾರೆ ಏನೋ ಅಂತ. ಬಟ್ ನಮ್ಮ ತೋಟದಲ್ಲಿ ಆಗಿರುವಂತಹ ಪೇರಳೆ ಕೂಡ ಅಷ್ಟೇ ದೊಡ್ಡದಿದೆ, ಅದಕ್ಕಿಂತಲೂ ದೊಡ್ಡದಿದೆ ಅಂತ ಹೇಳ್ಬೋದು. ಏನೂ ಹಾಕಿಲ್ಲ, ಹಟ್ಟಿ ಗೊಬ್ಬರ ಹಾಕಿ ಬೆಳೆಸಿರೋದು. ಹಾಗಾಗಿ ಪೇರಳೆಗಳಿಗೆ ಅಷ್ಟು ಪೇರಳೆಗಳಿಗೆ ಅಷ್ಟು ಪೆಸ್ಟಿಸೈಡ್ಸ್ ಹಾಕಿ ಬೆಳೆಸಿರ್ಲಿಕ್ಕಿಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡದಿದೆ. ಸೊ ಹಾಗಾಗಿ ಪೇರಳೆ ಹಣ್ಣು ತುಂಬ ಸೇಫ್ ಅಂತ ಹೇಳ್ಬೋದು ತಿನ್ನೋಕ್ಕೆ. ಆದರೂ ಯೂರಿಯಾ ಅದೆಲ್ಲ ಹಾಕಿರ್ತಾರೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಬಟ್ ಹಾಗೇನಿಲ್ಲ, ತುಂಬಾ ಆಗುತ್ತೆ. ಇದೀಗ ಫಸ್ಟ್ ಆಗಿರೋದು, ಹಾಗಾಗಿ 2 ಆಗಿದೆ. ಈಗ ಚಿಕ್ಕದೆಲ್ಲ ಆಗ್ತಾ ಇದೆ. ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂದರೆ. ತುಂಬ ಅಂದರೆ ತುಂಬ ದೊಡ್ಡದಿದೆ. ಅಲ್ಲಿ ಹೋಗಿದ್ದಾಳೆ, ಮತ್ತೆ ಹಿಂತಿರುಗಿ ನೋಡ್ತಾಳೆ ನಾನು ಬರ್ತಿದ್ದೀನಾ ಅಂತ. ಸೊ ಈ ಕಡೆ ಒಂದು ಕೆರೆ ಥರ ಉಂಟು. ಸೊ ನೀರಿದೆಯಾ ಅಂತ ನೋಡುವ ಅಂತ ಬಂದೆ. ಸೊ ಸ್ವಲ್ಪ ನೀರಿದೆ. ಆ್ಯಕ್ಚುಲಿ ನಿನ್ನೆಲ್ಲ ಮಳೆ ಆಗಿತ್ತು ಇಲ್ಲಿ. ಸೊ ಹಾಗೆ ಸ್ವಲ್ಪ ನೀರಿದೆ. ಫುಲ್ ಗ್ರೀನರಿ ನೀರು ನೋಡಿ. ಲಾಸ್ಟ್ ಟೈಮ್ ಯಾರು ಈ ಕಡೆ ನಮ್ಮದು ಕಂಪೌಂಡಿಂದ ಹೊರಗಡೆ ಚಿರುತಾ ಇತ್ತು ಅಂತ ಹೇಳ್ತಾಯಿದ್ರು. ಸೊ ನಾನು ಹೇಳೋದು ನೀರು ಕುಡಿಯೋಕ್ಕೆ ಇಲ್ಲಿ ಬರುತ್ತೇನೋ ಅಂತ. ಆಮೇಲೆ ಫುಡ್ ಫ್ರೆಂಡ್ಸ್ ಕೂಡ ಇತ್ತು. ಸೊ ಹಾಗೆ ಚಿರತೆನೇ ಬಂದಿರ್ಬೋದೇನೋ ಅಂತ. ಮತ್ತು ಯಾವ್ದು ಬರುತ್ತೆ ಇಲ್ಲಿ ನೋಡಿ, ಇವಾಗಲೂ ಕೂಡ ಇದೆ.
ಅಲ್ಲಿ ನೋಡಿ ಆ ಥರ ದನ ಹೋಗಲ್ಲ, ಮತ್ತೆ ಯಾವುದು ಕೆಳಗಿಳಿಯುತ್ತೆ. ಸೊ ಹಾಗೆ ಬಂದಿರ್ಬೋದೇನೋ ಚಿರತೆಗಳೆಲ್ಲ, ಹೇಳೋಕ್ಕಾಗಲ್ಲ. ನೋಡಿಬೇಕಾ ತೋರಿಸ್ತೀನಿ. ನೈಟ್ ಟೈಮ್ ಹೇಳೋಕ್ಕಾಗಲ್ಲ, ಬಂದರೂ ಬರಬಹುದು. ಸೊ ಒಂಥರ ಅದೇ ಲಾಸ್ಟ್ ಟೈಮ್ ಅದು ತುಂಬ ಲಾಂಗ್ ಬ್ಯಾಕ್ ಅಂತ ಹೇಳ್ಬೋದು, ಹೇಳ್ತಾಯಿದ್ರು. ಸೊ ನೋಡಿ ಈ ಥರ ಕಾಲಿನ ಹೆಜ್ಜೆ ಥರನೇ ಇಲ್ವಾ ಪ್ರಾಣಿಗಳದ್ದು ಅಲ್ವಾ? ಇಲ್ಲಿ ನೋಡ್ಬೋದು ವೆಸ್ಟರ್ನ್ ಘಾಟು, ಶ್ಯಾಡೋ ಮಾತ್ರ ಕಾಣಿಸ್ತಿದೆ. ಸೊ ಅದು ಇವಾಗ ಅಷ್ಟು ಕಾಣೋದಿಲ್ಲ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಮೋಡ ಇರುತ್ತಲ್ಲ, ಅವಾಗ ತುಂಬಾ ಕಾಣಿಸುತ್ತೆ ವೆಸ್ಟರ್ನ್ ಘಾಟ್ ವ್ಯೂ. ಇವಾಗ ಅಷ್ಟೊಂದಿಲ್ಲ. ಸೊ ನನಗಿವಾಗ ಅಲ್ಲಿ ಪೇರಳೆ ಗಿಡ ಇದೆ, ಸೊ ಇದನ್ನು ನಾನು ಮೊನ್ನೆ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಶಾರ್ಟ್ಸಲ್ಲಿ ಹಾಕಿದ್ದೆ, ನೋಡಿರ್ತೀರಾ, ಪೇರಳೆ ತರಕ್ಕೆ ಹೋಗಿದ್ದು. ಸೊ ಆ ಗಿಡದಲ್ಲಿ ತುಂಬ ಆಗಿತ್ತು. ಸೊ ನಾನು ನೀರೆಲ್ಲ ಬಿಟ್ಟಿದ್ದಾರಲ್ಲ, ಒದ್ದೆ ಆಗ್ತೀನಿ ಅಂತ ಓಡ್ಕೊಂಡು ಹೋಗಿ ತೊಗೊಂಬರ್ತಾ ಇದ್ದೆ. ಫುಲ್ ಒದ್ದೆ ಆಗಿ ತೊಗೊಂಬಂದೆ ಈಗ. ಸೊ ಹೀಗೆ ಆ ಕಡೆ ಈ ಕಡೆ ಹೋದಾಗ ಒಂದು ಪೇರಳೆ ಸಿಕ್ಕಬೇಕು ತಿನ್ನಕ್ಕೆ. ನೋಡಿ ಇವಾಗಷ್ಟೇ ಸ್ನಾನ ಮಾಡಿ ಬಂದೆ. ಫುಲ್ ಅದೇ ನೋಡಿ, ಈ ಫೀಲೇ ಬೇರೆ ಅಲ್ಲ. ಸಿಟಿಲಿ ಈ ಫೀಲ್ ಸಿಗುತ್ತಾ? ಇಲ್ಲ ಅಲ್ಲ. ನನಗೂ ಗೋವಾದಲ್ಲಿ ಮನೇಲಿದ್ರೆ ಬೋರಪ್ಪ. ಇಲ್ಲಿದ್ರೆ ಒಂದು ಸಂಜೆ ಒಂದು ರೌಂಡ್ ಹೋದಲ್ಲಿ ಒಂದು ಈ ಥರ ತಿನ್ನಕ್ಕೆ ಸಿಕ್ಕಿದ್ರೆ ಆಯಿತು. ಇವಾಗ ಅಷ್ಟೇ ಸ್ನಾನ ಮಾಡಿ ಬಂದು ಫುಲ್ಲು ಒದ್ದೆ ಆದರೂ ಪರವಾಗಿಲ್ಲ ಬೇಕು. ಸೊ ಇಲ್ಲಿರೋದು 2G ನೆಟ್ವರ್ಕ್, ಬಟ್ ಸೊ ಹಾಗೆ ಇಲ್ಲಿ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. 2G ನೆಟ್ವರ್ಕ್, ಬಟ್ ಖುಷಿ ಮಾತ್ರ 5G ಇದೆ ಆಯಿತಾ. ಸೊ ರಾತ್ರಿ ಆಯಿತು, ಇನ್ನೂ ಕೂಡ ನಂದು ಮೂಲಂಗಿ ಕಾಳು ತೆಗೆದು ಇನ್ನೂ ಆಗಿಲ್ಲ. ಸೊ ಇನ್ನೂ ತೆಗಿತಾ ಇದ್ದೀನಿ. ಸೊ ಸಾಂಗ್ ಹಾಕ್ಕೊಂಡು ಈ ಥರ ಕೆಲಸ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಯಿತು. ಸೊ ಎಲ್ಲ ಮುಗೀತು, ಇವಾಗ ಎಲ್ಲ ಖಾಲಿ ಆಯಿತು, ಕಾಳುಗಳೆಲ್ಲ ತೆಗ್ದಾಯಿತು. ಸೊ ನೋಡಿ, ಆ್ಯಕ್ಚುಲಿ ಇನ್ನೂ ಗಿಡ ನೆಲದಲ್ಲೇ ಇದ್ದಿದ್ರೆ ಇನ್ನೂ ಹೂವೆಲ್ಲ ತುಂಬ ಬಿಟ್ಟಿತ್ತು, ಇನ್ನೂ ಕಾಳುಗಳು ತುಂಬ ಸಿಗ್ತಾಯಿತ್ತು. ಬಟ್ ಬೇರೆ ಗಿಡ ಹಾಕಬೇಕಿತ್ತು, ಹಾಗಾಗಿ ಎಲ್ಲ ತೆಗೆದ್ವಿ. ಸೊ ಇಲ್ಲಿ ನೆಟ್ವರ್ಕ್ ತುಂಬಾ ಸ್ಲೋ ಇರೋದ್ರಿಂದ, 2G ಇರೋದ್ರಿಂದ, ಸೊ ನಂಗೆ ಯಾವುದು ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು, ವ್ಲಾಗ್ಸ್ ಎಲ್ಲ. ಹಾಗಾಗಿ ಬರೀ ಇನ್ಸ್ಟಾದಲ್ಲಿ ನಾನು ನಿಮಗೆ ಕನೆಕ್ಟ್ ಆಗಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲೇ ಕೂತ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಳ್ತೇನೆ, ಯಾಕಂದರೆ ಒಳಗಡೆ ನನಗೆ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತೇನೆ, ನೀವು ನೋಡಿರ್ತೀರ. ಸೊ ಅದಾದಮೇಲೆ ಹೋಗಿ ಮಲ್ಕೊಂಡೆ. ಸೊ ಬೆಳಗ್ಗೆದ್ದು ಸನ್ರೈಸ್ ನೋಡಿದೆ, ಒಂಥರ ಚಂದ. ಸೊ ನೋಡಿ, ಕಾಳುಗಳು ಇಷ್ಟು ಸಿಕ್ತು. ಇದನಿಗೆ 2 ಪೀಸ್ ಮಾಡಬೇಕಂತ.
ಸೊ ನನಗೆ ಗೊತ್ತಿಲ್ಲ, ನಮ್ಮ ನಾಗರತ್ನ ಇದ್ದಾಳಲ್ಲ ಅವಳಿಗೆ ಮಾಡಿ ಗೊತ್ತು, ಅವಳು ಉತ್ತರ ಕರ್ನಾಟಕ ಅಲ್ವಾ, ಸೊ ಅವಳು ಹೇಳಿದ್ಲು 2 ಪೀಸ್ ಮಾಡಬೇಕು ಅಂತ. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಮೂಲಂಗಿ ಕಾಳಿನ ಪಲ್ಯ. ಸೊ ಇದಕ್ಕೆ ಫಸ್ಟ್ ಎಣ್ಣೆಲಿ ಹಾಕಿ ಹುರಿಬೇಕಂತೆ. ಸೊ ಮುಖ ಟಯರ್ಡ್ ಥರ ಕಾಣಿಸ್ತಾ ಇದೆ. ಆಮೇಲೆ ಇದನ್ನ ನಾವು ಒಂದು ಪಾತ್ರಕ್ಕೆ ತೆಗೆದಿಡ್ಕೋಬೇಕು. ಕಾಳನ್ನ ಕೆಂಪಾಗೋ ತನಕ ಎಣ್ಣೆಲಿ ಫ್ರೈ ಮಾಡಬೇಕು. ಬಟ್ ನಾನು ಮಾಡಿದ್ದು ಕಡಿಮೆ ಆಯಿತು. ಸೊ ನನಗೆ ಫಸ್ಟ್ ಟೈಮ್ ಮಾಡಿದ್ರಲ್ಲ, ಆಮೇಲೆ ಅವಳು ನಾಗರತ್ನ ಅಂದು ಕೆಂಪಾಗಬೇಕಿತ್ತಲ್ಲ ಅಕ್ಕ ಅಂತ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಒಗ್ಗರಣೆ ಹಾಕೋದು, ಅದಾದಮೇಲೆ ಈರುಳ್ಳಿ ಟೊಮೆಟೊನ ಹಾಕೋದು. ಸೊ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಟೊಮೆಟೊ ಹಾಕಿದ್ಮೇಲೆ. ಆಮೇಲೆ ಕುದ್ದಿರುವಂತಹ ಕಾಳನ್ನ ಹಾಕಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಎಣ್ಣೆ ಬೆಂದಮೇಲೆ ಉಳಿಸೋದು ಅಷ್ಟೇ. ಪಲ್ಯ ಪೂರ್ತಿ ಮಾಡೋದು ವಿಡಿಯೋ ಕ್ಲಿಪ್ ಮಿಕ್ಸ್ ಆಯಿತು. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಳ್ಕೊಳ್ತೀನಿ ಹೇಗೆ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಪಲ್ಯ ಮಾತ್ರ, ಒಮ್ಮೆ ನೀವು ಟ್ರೈ ಮಾಡಬೇಕು. ಇಲ್ಲೆಂತ ಮಾಡಿದ್ದು? ಇದೆಂತ? ರೀಸೈಕಲ್. ಎಂತ ರೀಸೈಕಲ್? ಏನಕ್ಕೆ ಅದು? ಭತ್ತ. ಪ್ರಮೋದ್ ಎಂತ ಮಾಡ್ತಾನೆ? ಹಾಂ ಎಂತ ಏನು ಮಾಡಿದ್ದು? ಅಪ್ಪ ಹೇಳಿದ್ರಾ ಏನಂತ? ಇದು ಇದು ಈ ತರ ಮಾಡ್ಲಿಕ್ಕೆ. ಹಾಂ, ಅಪ್ಪ ಹೇಳಿದ್ರು ನಮ್ಗೆ ಆ ತರ ಮಾಡ್ಲಿಕ್ಕೆ. ಈ ತರ ಅಲ್ಲಿ ನಾವು ಪ್ಲಾನ್ ಹಾಕಿ ಅದಾಗೋದಿಲ್ಲ ಅಂತ ಹೇಳಿ ಪ್ರಮೋದ ಇದು ಮಾಡಿದ್ದಾರೆ. ಎಂತ ಮಾಡಿದ್ದು? ಈ ತರ ಮಾಡಿದ್ದಾರೆ. ಕಲ್ಲಿಟ್ಟದ್ದು ನೀವಾ? ಯೂನಿಟ್ ನಿಜ? ಆಮೇಲೆ ಅದಕ್ಕೇನು ಹಾಕಿದ್ದೀರಿ? ಮತ್ತೆ ಅದಕ್ಕೆ ಫಸ್ಟ್ ಗೊಬ್ಬರ ಹಾಕಿದ್ವ, ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ, ಇದು ಹುಲ್ಲು, ಆಡಿನ ಕಕ್ಕ ಮತ್ತೆ ಕೋಳಿ ಕಕ್ಕ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿತ್ತಾ. ಮಣ್ಣು ಕೋಳಿ ಎಲ್ಲ ಹಿಂಗ್ ಮಾಡ್ತಾ ಇರ್ತದಲ್ಲ, ಎಲ್ಲ ಮಿಕ್ಸ್ ಆಗಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಿ ಆಚೆ ಸಹ ಹಂಗೆ. ಆಯ್ತಾ? ಅಲ್ಲ ಇದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾವುದು? ಇದು ಭತ್ತದು. ಯಾಕೆ? ಇದೆಲ್ಲ ಎಂತಕ್ಕೆ? ಅಲ್ಲಿಗೆ ಭತ್ತ ಯಾಕೆ? ನೀ ಬಿಡಿ ನಾನು ಅಲ್ಲಿ ಹಾಕ್ಲಿಕ್ಕೆ ನೀರು ಖಾಲಿ. ನೀರು ಬೇಡ ಬೇಡ ಸಾಕದು ಇಡಿ, ಮಕ್ಕಳೆಲ್ಲ ಮುಟ್ಲಿಕ್ಕಿಲ್ಲ. ಅದು ನೀರು ಈಚೆ ಎಲ್ಲ ನೀರು ಬೀಳಬಾರ್ದು, ಅದರ ಒಳಗೆ ಮಾತ್ರ ನೀರು ಬೀಳಬೇಕು. ಕೊಡು, ನಾನು ಹಾಕ್ಕೊಡ್ತೇನೆ. ಮತ್ತೆ ಎಲ್ಲೆಲ್ಲಿ ನೀರು ಬಿದ್ದರೆ ಹಾಳಾಗ್ತದೆ ಆಮೇಲೆ. ಅದ್ರ ಮಾಡುದು ದೊಡ್ಡ ಸಹಾಯ ಆಗ್ತದೆ. ಅಮ್ಮ ಇವತ್ತು ಮೀನು ಹಿಡಿಲಿಕ್ಕೆ ಹೋಗುವ ಇಲ್ಲಿ? ಮೀನಿಗೆ ಇಲ್ಲ. ಅಲ್ಲ ಇವಾಗ ಆದ್ರೂ ಅಲ್ಲಿ ಚಿಕ್ಕ ಚಿಕ್ಕದು ಇದಿರ್ತದಲ್ಲ, ಅದ್ರಲ್ಲಿ ಮೀನು ಇಡ್ಬೋದು. ಫುಲ್ ಮಾಡಿ ಸಾಕು, ಫುಲ್ ಮಾಡಿ ಎತ್ಕೊಳ್ಳಿಕ್ಕೆ ಆಗುದಿಲ್ಲ ಆಮೇಲೆ. ಏನ್ ಮಾಡ್ತಿದ್ದೀರಾ ಇವಾಗ? ಹಾಲಿನ ಕೆಲಸ ಮಾಡ್ತಿದ್ದೆ, ಕಾಣಿಸ್ತಿಲ್ಲ ಮೇಡಮ್ ಜಿ. ಯಾಕೆ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.